ಭಗವದ್ಗೀತೆ ಸಮಾಜಕ್ಕೆ ಕೊಡುವ ಸಂದೇಶ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸಬೇಕು. ಸಮಾಜದಲ್ಲಿರುವ ಎಲ್ಲರೂ ಕೂಡ ಬದುಕಿಗೋಸ್ಕರ ಆಯ್ದುಕೊಂಡಂತಹ ಕರ್ತವ್ಯವನ್ನಾದರೂ ಸರಿ ಭಗವಂತನ ಆರಾಧನಾ ರೂಪದಲ್ಲಿ ಮಾಡಿ. ಯಾವುದೇ ಕರ್ತವ್ಯವನ್ನು ಭಗವದ್ ಆರಾಧನಾ ರೂಪವಾಗಿ ಮಾಡುವಾಗ ಅಲ್ಲಿ ಮೋಸ ವಂಚನೆ ಅವ್ಯವಹಾರಗಳಿಗೆ ಎಡೆ ಇರೋದಿಲ್ಲ. ಎಲ್ಲರೂ ಕೂಡ ಈ ರೀತಿ ನಡ್ಕೊಳ್ಳೋದರಿಂದಾಗಿ ಸಮಾಜದ ಅಭಿವೃದ್ಧಿ ಸಾಧ್ಯವಾಗತ್ತೆ. ಮೋಸ ಅವ್ಯವಹಾರ ವಂಚನೆಗೆ ಏನೇನೂ ಅವಕಾಶ ಇರೋದಿಲ್ಲ. ಆದ್ದರಿಂದ ಎಲ್ಲರೂ ಹೀಗೆ ನಡ್ಕೊಳ್ಳಿ ಅಂತ ಕೃಷ್ಣ ಸಂದೇಶ ನೀಡ್ತಾ ಇದ್ದ. ಶಾಲೆಯಲ್ಲಿ ಸಮವಸ್ತ್ರ ಕಡ್ಡಾಯ ಇದೆ, ಈ ವಿಚಾರ ಎಷ್ಟು ಮಟ್ಟಿಗೆ ಸರಿ? ಇಷ್ಟೇ, ಒಬ್ಬರಿಗೆ ಒಂದು ನೀತಿ ಕಾನೂನು ಮಾಡಲಿ. ಅದು ಸಮಾಜದಲ್ಲಿ ಒಂದು ಪಂಗಡವನ್ನು, ಒಂದು ಸಮಾಜವನ್ನು ಗುರಿಯಾಗಿರಿಸಿಕೊಂಡು ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ, ಒಬ್ಬರಿಗೊಂದು ಕಾನೂನು, ಇನ್ನೊಬ್ಬರಿಗೆ ಒಂದು ಕಾನೂನು ಮಾಡೋದರಿಂದಾಗಿ ಸಮಾಜದಲ್ಲಿ ದೊಡ್ಡ ಕ್ಷೋಭೆ ಉಂಟಾಗತ್ತೆ. ಹಾಗಾಗಿ ಕರ್ನಾಟಕದ ಎಲ್ಲರ ಅವರು CM ಆಗಿದ್ದಾರೆ, ಯಾವುದು ಒಂದು ಪಂಗಡದ CM ಅಲ್ಲ. ಹಾಗಾಗಿ ಇಂತಹ ನಡವಳಿಕೆ ಅದು ಮಹಾ ಕ್ಷೋಭೆ ಕಾರಣ ಆಗುತ್ತೆ. ವಿದ್ಯಾರ್ಥಿಗಳು ಕೂಡ ಸಮವಸ್ತ್ರವನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಅದೇ ಆದ್ರೆ ಓಕೆ, CM ಅವರಿಗೆ ಈ ರೀತಿ ಹೇಳಿದ್ರೆ ಗೊಂದಲಗಳಾಗುತ್ತವೆ, ಜಾತಿ ನಡುವೆ ವಿದ್ಯಾರ್ಥಿಗಳು ಜಗಳ ಆಡುವಂತದ್ದು ಆಗುತ್ತೆ. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಈಗ ನೋಡಿ ಮೊನ್ನೆ ಎಕ್ಸಾಮ್ ಬರೆಯುವಾಗ ಹಿಂದೂಗಳಾಗಿರುವವರು ತಮ್ಮ ತಾಳಿಯನ್ನು ತೆಗೆದಿಡಬೇಕು, ಕಾಲುಂಗುರವನ್ನು ತೆಗೆದಿಡಬೇಕು, ಕಿವಿಯ ಓಲೆಯನ್ನು ತೆಗೆದಿಡಬೇಕು. ಒಂದು ಕಡೆ ಹೀಗೆ, ಮತ್ತೊಂದು ಪಂಗಡದವರಿಗೆ ಇಲ್ಲ ನೀವು ಮುಸುಗುಧಾರಿಗಳಿಗಾಗಿ ಕೂಡ ಹೋಗಬಹುದು ಅಂತ ಹೇಳುವಂಥದ್ದು. ಇದು ಶೋಭೆ ಕಾರಣ. ಹೀಗೆ ಮಾಡಬಾರದು. ಸುಪ್ರೀಂ ಕೋರ್ಟ್ ಸಮವಸ್ತ್ರ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗಲೂ ಕೂಡ ಈಗ ಯಾವುದೋ ಒಂಥರ ಓಲೈಕೆ, ಒಂದು ಸಮುದಾಯ ಓಲೈಕೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಖಂಡಿತವಾಗಿ ಇದನ್ನು ಮಾಡಬಾರದು, ಯಾರು ಮಾಡಬಾರದು, ಇವರಂತೂ ಖಂಡಿತ ಮಾಡಬಾರದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.